ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ವತಿಯಿಂದ 2023-24ನೇ ಸಾಲಿನ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ವತಿಯಿಂದ 2023-24ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯು ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶನಿವಾರ ಸಂಜೆ ಬ್ಯಾಂಕ್ನಲ್ಲಿರುವ ಮೊಳಹಳ್ಳಿ ಶಿವರಾಮ್ ಸಭಾಂಗಣದಲ್ಲಿ ಜರುಗಿತು. ಪ್ರಾರಂಭದಲ್ಲಿ ಯೋಗ ಸಾಧಕಿ ತನುಶ್ರೀ ಪಿತ್ರೋಡಿ ಅವರಿಂದ ಯೋಗ ಪ್ರದರ್ಶನ ನಡೆಯಿತು. ಸಾಧಕ ವಿದ್ಯಾರ್ಥಿಗಳನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಂತಹ ಉದ್ಯಮಿ ಯುಕೆ ಮೋನು ಮಾತನಾಡಿ, ಇದೊಂದು ಸುಂದರ ಸಮಾರಂಭ. ಸಾಧಕ ಮಕ್ಕಳನ್ನ ಪುರಸ್ಕರಿಸುವ ಮೂಲಕ ಮುಂದಿನ ಪೀಳಿಗೆಯ ಮಕ್ಕಳನ್ನ ಬೆನ್ನು ತಟ್ಟುವ ಕೆಲಸವನ್ನ ಎಸ್ಎಡಿಸಿಸಿ ಬ್ಯಾಂಕ್ ಮಾಡುತ್ತಾ ಬಂದಿದೆ. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ರಾಜೇಂದ್ರ ಕುಮಾರ್ ಅವರ ಸಹಕಾರ ಶ್ಲಾಘನೀಯ. ಈ ವಯಸ್ಸಿನಲ್ಲಿ ಅವರು ಮಾಡುತ್ತಿರುವ ಕಾರ್ಯ ಇಂದಿನ ಯುವಕರಿಗೆ ಮಾದರಿ. ವಿದ್ಯಾರ್ಥಿಗಳಿಗೆ ಈ ರೀತಿಯ ಪ್ರೋತ್ಸಾಹ ದೊರೆತಲ್ಲಿ ಅವರ ಬಾಳು ಹಸನಾಗುತ್ತದೆ ಎಂದು ಹೇಳಿದರು. ಇವತ್ತಿನ ಈ ಮಕ್ಕಳ ಈ ಅಂಕ ನೋಡುವಾಗ, ಅವರು ಕಲಿಯುವ ವಿದ್ಯಾಭ್ಯಾಸದ ವಾತಾವರಣ ನೋಡುವಾಗ, ನಾವು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈ ನಾಡಿಗೆ ಈ ಮಕ್ಕಳ ಸೇವೆಯನ್ನು ಯಾವ ಥರದಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಬಳಸ್ಬೋದು ಅಂತ ಹೇಳುವುದಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಪ್ರೋತ್ಸಾಹ ಕೊಡುವಂಥ ಕಾರ್ಯಗಳನ್ನು ನೋಡಿದರೆ ನಾವು ಅದೃಷ್ಟವಂತರು. ಪ್ರಪಂಚ ಎಲ್ಲವೂ ಕೂಡ ಅಭಿವೃದ್ಧಿಯಾಗಿದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಭಾರತ ದೇಶ, ಮಂಗಳೂರು ಜಿಲ್ಲೆ, ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಪ್ರಪಂಚದ ನಾನಾ ಭಾಗಗಳಲ್ಲಿ ಇವತ್ತು ಅಭಿವೃದ್ಧಿಯಾಗಿದೆ. ಎಲ್ಲವೂ ಕೂಡ ಓಪನ್ ಆಗಿ ಇವತ್ತಿನ ಈ ಕಂಪ್ಯೂಟರ್ ಯುಗಗಳಲ್ಲಿ ಅತ್ಯಂತ ಸುಂದರವಾಗಿ ಪ್ರಪಂಚ ಬೆಳೀತಾ ಇದೆ. ಅದರಲ್ಲಿ ಭಾರತವು ಕೂಡ ನಮ್ಮ ದೇಶ ಅತ್ಯುನ್ನತ ಸ್ಥಾನದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಎಜುಕೇಷನ್ಗೆ ಈ ಥರದ ಮಹತ್ವವನ್ನು ಕೊಟ್ಟು ಬೆಳೆಸಿ ಇವತ್ತು ಏನು ಇದರ ಸ್ಥಾಪಕರು ಮೊಳವಳ್ಳಿ ಶಿವರಾಮರವರು ಈ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದರು. ಮುಂದಿನ ಪೀಳಿಗೆ ಇದಕ್ಕೆ ಒಂದು ದಾರಿದೀಪ ಆಗಲಿ ಅಂತೇಳಿ. ಆದರೆ ಹುಟ್ಟು ಹಾಕಿದ್ದವರಾದರೂ ಅದನ್ನು ನಡೆಸ್ಕೊಂಡು ಬರುವಲ್ಲಿ ನಮ್ಮೆಲ್ಲರ ಅಧ್ಯಕ್ಷರು ಅತ್ಯಂತ ಶ್ರಮ ವಹಿಸಿ ಅವರ ಕಾರ್ಯಚಟುವಟಿಕೆ ಈ ವಯಸ್ಸಿನಲ್ಲಿ ನೋಡಿದರೆ ಇವತ್ತಿನ ಯುವಜನಾಂಗಕ್ಕೆ ನಾಚಿಕೆ ಆಗಬೇಕು. ಆ ಥರದ ಚಟುವಟಿಕೆ 20 ವರ್ಷ ಅಂತ ತಿಳ್ಕೊಳ್ಬೇಕು ನಾವು. ಅವರು ಮಾತು ಕತೆ, ಅವರ ನಡೆ ನುಡಿ, ಬ್ಯಾಂಕಿನ ಕಸ್ಟಮರ್ ಹತ್ರ ಯಾವ ಥರ ಅಂಥೇಳಿ ಸರಿಯಾಗಿದ್ದರೆ ಎಲ್ಲವೂ ಸುಸೂತ್ರವಾಗಿ ಅವರ ಹತ್ರ ನಡೀತದೆ. ಸರಿಯಾಗಿ ಇಲ್ಲ ಅಂತ ಹೇಳಿದರೆ ಅವರು ಆವಾಗ
ಏನು ಅವರ ಮುಖದ ಯಾವ ಥರ ಆಗ್ತದೆ ಅಂತೇಳಿ ತಾವೆಲ್ಲ ತಿಳಿದವರೇ, ತಾವೆಲ್ಲ ಅವರ ಬಲ್ಲವರೇ. ಅಂಥ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಕೈಯಲ್ಲಿ ಸಂಸ್ಥೆ ಸಿಕ್ಕಿ ಇವತ್ತು ಇಷ್ಟೊಂದು ಮಕ್ಕಳಿಗೆ ಪ್ರೋತ್ಸಾಹ ಅವರಿಂದ ಈ ಕೊಟ್ಟಿದ್ದರಲ್ಲಿ ಅವರ ಜೀವನ ಪೂರ್ತಿ ಅವರಿಗೇನು ಉಳಿತಾಗುವಂಥ ಕಾಣಿಕೆಯನ್ನು ಏನು ಕೊಡಲಿಲ್ಲ. ಆದರೆ ಈ ಪ್ರೋತ್ಸಾಹ ಅವರ ಜೀವನಕ್ಕೆ, ನಿಮ್ಮ ಮಕ್ಕಳ ಜೀವನಕ್ಕೆ ಒಂದು ದಾರಿದೀಪ ಆಗ್ತದೆ. 2 ಮಕ್ಕಳು ಅವರವರ ಬಗ್ಗೆ ಹೇಳಿದರು. ಆದರೆ ಇದನ್ನು ನಡೆಸಿಕೊಂಡು ಬಂದಂಥ ನಮ್ಮ ಅಧ್ಯಕ್ಷರಿಗೂ, ಇದನ್ನು ಸ್ಥಾಪನೆ ಮಾಡಿದಂಥ ಮಳವಳ್ಳಿ ಶಿವರಾವ್ರವರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಡೆಸಿಕೊಂಡು ಬರುವಂಥ ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ದೀರ್ಘಾಯುಸ್ಸು ಮತ್ತು ಆರೋಗ್ಯವಂತ ದೀರ್ಘಾಯುಸ್ಸು ದೇವರು ನೀಡಲಿ ಅಂಥೇಳಿ ನನಗೆ ಈ ಒಂದು ಅವಕಾಶ, ಯಾಕೆ ಅಂತ ಗೊತ್ತಿಲ್ಲ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವರು ಕರೆಸಿದ್ರು ನನ್ನನ್ನು, ನೀವು ಗೆಸ್ಟಾಗಿ ಬರಬೇಕು ಅಂತೇಳಿ. ನಾನೊಬ್ಬ ಅತ್ಯಂತ ಕಠಿಣ ಪರಿಶ್ರಮಿ ಬಡವ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂತ ಹೇಳಿದರೆ ನಾನು ಯಾರೂ ಕೂಡ ಆಶ್ರಯ ಕೇಳಿಕೊಂಡು ಹೋದವನಲ್ಲ. ನನ್ನ ತಂದೆ ಹತ್ರವೂ ಕೂಡ ನಾನು ಸಹಾಯ ಮಾಡಿ ನನಗೇನಾದರೂ ಒಂದು ದಾರಿ ತೋರಿಸಿ ಅಂತೇಳಿ ನಾನು ಕೇಳಿದವನಲ್ಲ. ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಈ ಸಂದರ್ಭ ಮಾತನಾಡಿ, ನಾವು ಶೈಕ್ಷಣಿಕ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮವನ್ನು ಕಳೆದ 16 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ಇನ್ನುಳಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ತುಂಬುವ ನಿಟ್ಟಿನಲ್ಲಿ ಇದೊಂದು ಮಾದರಿ ಕಾರ್ಯಕ್ರಮವಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಹೆಚ್ಚು ಅಂಕ ಗಳಿಸುವ ಮನಸ್ಸು ಇರುತ್ತದೆ, ಆದರೆ ಕೆಲವರಿಗೆ ಕಷ್ಟವಾಗುತ್ತದೆ. ಇಂದು ಹಿಂದೆ ಉಳಿದಿರುವ ಮಕ್ಕಳು ಮುಂದಿನ ದಿನಗಳಲ್ಲಿ ಸಾಧನೆ ಮಾಡಲು ಮನಸ್ಸು ಮಾಡಲೇಬೇಕು ಎಂದು ಹೇಳಿದರು. ನಾವು ಸುಮಾರು 16ನೇ ವರ್ಷ, ಈ ವರ್ಷ 16 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಒಂದು ದಿವಸ ಹೀಗೆ ನಾವು ಆಲೋಚನೆ ಮಾಡುವಾಗ ವೃತ್ತಪತ್ರಿಕೆಯಲ್ಲಿ SLCಯಲ್ಲಿ ಇಷ್ಟು ಅಂಕ ಬಂದಿದೆ, PUCಯಲ್ಲಿ ಇಷ್ಟು ಅಂಕ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು 625ರಲ್ಲಿ 624, 620, 621 ಹೀಗೆ ಅಂಕ ಪಡೆಯುವಂಥ ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹಿಸಬೇಕು, ಅವರ ಮುಂದಿನ ಜೀವನಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ 16 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಇವತ್ತು ಅವರು ಎಷ್ಟು ಅಂಕ ಪಡೆದಿದ್ದಾರೆ, ಹೆಚ್ಚು ಅಂಕ ಪಡೆದವರನ್ನು ನಾವು ಪುರಸ್ಕಾರ ಮಾಡಿದ್ದೇವೆ. ಇದು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಬೇಕು. ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಪ್ರತಿಭೆಯನ್ನು ಪಡ್ಕೊಂಡು ಹೆಚ್ಚು ಅಂಕಗಳನ್ನು ಪಡೆದಾಗ ನಮಗೂ ಕೂಡ ಇಂಥ ಒಂದು ಪುರಸ್ಕಾರ ಸಿಗ್ತದೆ ಅನ್ನುವಂಥ ಮನಸ್ಸಿನಿಂದ ಇನ್ನಷ್ಟು ವಿದ್ಯಾರ್ಥಿಗಳು ಹೆಚ್ಚು ಕಲಿಯುವಂತಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರತಿ ವರ್ಷ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ನೀಡುವಾಗ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ವೈದ್ಯಕೀಯ ಕಾಲೇಜು ಮಾತ್ರ ಅಲ್ಲ, ಯಾವುದೇ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಇದ್ದವರನ್ನು ಕರೆಸಿ ಅವರ ಕೈಯಿಂದ ನಾವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ UK ಮೋಹನ್ ಡಾಕ್ಟರ್ UK ಮೋಹನ್ ಅವರಿಂದ ಈ ಕಾರ್ಯಕ್ರಮ ನೆರವೇರಿಸಿದೆ. ಅವರು ಹೇಳಿದರು, ಅವರ ಜೀವನ ಶೈಲಿ ಯಾವ ರೀತಿ ಬೆಳೆದು ಬಂದಿದೆ. ಅವರು ಅಲ್ಲದಿದ್ದರೂ ಕೂಡ ನಮ್ಮ ಯುವ ಜನಾಂಗಕ್ಕೆ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಹಲವು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಕೊನೆಯದಾಗಿ ವೈದ್ಯಕೀಯ ಸಂಸ್ಥೆ ಕಾಲೇಜನ್ನು ಸ್ಥಾಪನೆ ಮಾಡಿದರು. ವೇದಿಕೆಯಲ್ಲಿ ಉದ್ಯಮಿ UK ಮೋನು, ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ವಿನಯ್ ಕುಮಾರ್ ಸೂರಿಂಜೆ, ರವೀಂದ್ರ ಕಂಬಳಿ ಮತ್ತಿತರರು ಉಪಸ್ಥಿತರಿದ್ದರು. ಸಿಇಒ ಗೋಪಿನಾಥ್ ಭಟ್ ಕಾರ್ಯಕ್ರಮ ನಿರೂಪಿಸಿದರು.